ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಗುಳಿ ಅಪ್ಪದ ವೆರೈಟಿ ತೋರಿಸ್ತಾ ಇದ್ದೀನಿ, ಒಂದು ವಿಧಾನ. ಇದು ಬೆಳಗಿನ ತಿಂಡಿಗಾದರೂ ಮಾಡ್ಬೋದು, ನೀವು ಸಾಯಂಕಾಲ ತಿಂಡಿಗಾದರೂ ಮಾಡ್ಕೋಬಹುದು, ಬೆಳಗ್ಗೆನ ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೋಬೋದು, ಸಾಯಂಕಾಲ ಟೀ ಜೊತೆ ತಿನ್ನೋದಕ್ಕಾದರೂ ಮಾಡ್ಕೋಬೋದು, ಹಿಂಗಾದರೂ ಮಾಡ್ಕೋಬೋದು. ಇದು ಮಜ್ಜಿಗೆ ಗುಳಿಯಪ್ಪ. ಮಜ್ಜಿಗೆಯನ್ನು ಉಪಯೋಗಿಸ್ಕೊಂಡು ಮಾಡುವಂತಹ ಗುಳಿಯಪ್ಪ ತುಂಬ ಮೆತ್ತಗೆ ಬರುತ್ತೆ ಸ್ನೇಹಿತರೆ. ತುಂಬ ಮೃದುವಾಗಿ ಹೂವಿನ ಥರ ಬರುತ್ತೆ, ಅಷ್ಟು ಮೆತ್ತಗೆ ಹಗುರವಾಗಿ ಬರುತ್ತೆ. ತುಂಬ ಹಗುರ ಇದೆ ಇದು, ಅಷ್ಟು ದಪ್ಪ ಇದ್ರೂ. ಇದನ್ನೇ ದೋಸೆ ಮಾಡಿದ್ರೂ ಬ್ರೆಡ್ ಥರ ಬರುತ್ತೆ. ಇದು ಅಪ್ಪ ಮಾಡಿದ್ದೀನಿ ನಾನು ಹಿಟ್ಟಲ್ಲಿ. ಅಪ್ಪದ ಟೆಕ್ಸ್ಚರ್ ಬೇರೆ, ದೋಸೆ ಟೆಕ್ಸ್ಚರ್ ಬೇರೆ ಇರುತ್ತೆ ನೋಡಿ. ಒಳಗಡೆನೂ ಕಣ್ಣಾಗಿ ಬರುತ್ತೆ, ಒಳ್ಳೆ ಜೇನುಗೂಡಿನ ಥರ. ಚಟ್ನಿ ಜೊತೆ ಸಾಂಬಾರು ಜೊತೆ ಎಲ್ಲ ತಿಂದ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹೆಂಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು ಬೆಳ್ತಿಗೆ ಅಕ್ಕಿ, ಅಂದರೆ ದೋಸೆ ಅಕ್ಕಿ ಅಥವಾ ಯಾವುದು ನೀವು ದೋಸೆ ಮಾಡಲಿಕ್ಕೆ ಉಪಯೋಗಿಸುವಂಥ ಅಕ್ಕಿನ ಒಂದು 4-5 ಗಂಟೆ 6 ಗಂಟೆ ನೆನೆಸಿಡ್ಬೇಕು ಚೆನ್ನಾಗಿ. ಆಮೇಲೆ ಒಂದು ಮುಷ್ಟಿಯಷ್ಟು, ಅಂದರೆ ಒಂದು ಕಪ್ಪಲ್ಲಿ, ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ಅವಲಕ್ಕಿನ ತೊಳೆದು ನೆನೆಸಿ ಇಟ್ಟಿದ್ದೀನಿ. 1 ಗ್ಲಾಸ್ನಷ್ಟು ಮಜ್ಜಿಗೆ ತಗೊಂಡಿದ್ದೀನಿ. ಈ ಅವಲಕ್ಕಿ ಮತ್ತು ಅಕ್ಕಿನ ಮಜ್ಜಿಗೆಯಲ್ಲಿ ರುಬ್ಕೊಳ್ಳೋದು, ಅದರಿಂದ ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ಮಜ್ಜಿಗೆ ತಗೊಂಡಿದ್ದೀನಿ. ಅಷ್ಟು ಬೇಕಾಗಲ್ಲ. ಇದರಲ್ಲಿ ನೀರೆಲ್ಲ ತೆಗೆದುಬಿಟ್ಟು ಬರೀ ಅಕ್ಕಿ ರುಬ್ಕೋಬೇಕು, ಅದಕ್ಕೆ ಮಜ್ಜಿಗೆನೇ ಸೇರಿಸ್ಕೋಬೇಕು. ಅಕ್ಕಿ ಯಾವುದಾದ್ರೂ ಉಪಯೋಗಿಸ್ಕೋಬೋದು, ದೋಸೆ ಅಕ್ಕಿ ಆದರೂ. ಇದು ನಾನು ನುಚ್ಚಕ್ಕಿ ಉಪಯೋಗಿಸಿರೋದು, ದೋಸೆಗೆ ಚೆನ್ನಾಗಿ ಆಗುತ್ತೆ. ನಾನು ನುಚ್ಚಕ್ಕಿ ತಂದು ಇಟ್ಕೊಂಡಿದ್ದೀನಿ. ಈ 1 ಗ್ಲಾಸ್ ಮಜ್ಜಿಗೆಯಲ್ಲಿ ಒಂದು ಅರ್ಧ ಗ್ಲಾಸ್ 3/4 ಗ್ಲಾಸ್ ಬೇಕಾಗುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು, ದೋಸೆ ರುಬ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅದರಲ್ಲೇ ರುಬ್ಕೊಳ್ಳೋದು. ಅದು ಹುಳಿ ಆಗುತ್ತಲ್ವ ಮಜ್ಜಿಗೆಯಲ್ಲಿ ರುಬ್ಬಿದಾಗ, ಅದಕ್ಕೆ ಹುಳಿ ತೆಗ್ಸೋಕ್ಕೆ ಬೆಲ್ಲ 1 ಕಪ್ನಷ್ಟು ತಗೊಂಡಿದ್ದೀನಿ. ಇದಿಷ್ಟನ್ನು ಕೂಡ ಈಗ ರುಬ್ಕೊಂಡು ಬರಬೇಕು ನುಣ್ಣಗೆ. ಇದೆಲ್ಲ ಬಸಿಬೇಕು, ಅಂದರೆ ಅಕ್ಕಿ ಚೆನ್ನಾಗಿ ತೊಳೆದು ಒಂದು 5-6 ಗಂಟೆ ನೆನೆ ಹಾಕಿ ನೀರು ಬಸಿದ ಮೇಲೆ ಮಜ್ಜಿಗೆಯಲ್ಲಿ ರುಬ್ಕೊಂಡಿದ್ದೀನಿ, ನೀರಿನ ಬದಲು ಮಜ್ಜಿಗೆ ಹಾಕ್ಕೊಂಡು. ನೋಡಿ, ಈ ಹದಕ್ಕೆ ಬಂದಿದೆ. ಈ ಹದಕ್ಕೆ ಮಾಡ್ಕೋಬೇಕು, ದೋಸೆ ಹದಕ್ಕೆ. ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಯಾವ ಅಕ್ಕಿನಾರು ಉಪಯೋಗಿಸ್ಕೋಬೋದು, ಬೆಳ್ತಿಗೆ ಅಕ್ಕಿಲಿ. ಅವಲಕ್ಕಿನೂ ಅಷ್ಟೇ, ತೆಳ್ಳಗಿನ ಅವಲಕ್ಕಿ, ದಪ್ಪ ಅವಲಕ್ಕಿ ಎರಡೂ ಉಪಯೋಗಿಸ್ಕೋಬೋದು. ದಪ್ಪ ಆದರೆ ಸ್ವಲ್ಪ ಒದಗಿ ಬರುತ್ತೆ, 1 ಕಪ್ಪು ಸ್ವಲ್ಪ ಹೆಚ್ಚೇ ಬರುತ್ತೆ. ನೆನೆದಾಗ ತುಂಬ ಜಾಸ್ತಿ ಆಗುತ್ತೆ, ಅದು ಸ್ವಲ್ಪ ಒದಗಿ ಬರುತ್ತೆ. ಚೆನ್ನಾಗಿ ತೊಳೆದು ಒಂದು 10 ನಿಮಿಷ ನೆನೆಸಿ ಇಟ್ಕೊಂಡಿರಬೇಕು. ಈಗ ಇದನ್ನು ಮುಚ್ಚಿಟ್ಟಿದ್ದೀನಿ 8 ಗಂಟೆಗಳ ಹೊತ್ತು ಹುಳಿ ಬರೋಕ್ಕೆ ಮುಚ್ಚಿಟ್ಟಿದ್ದೀನಿ. ನೋಡಿ, ಈಗ ಮುಚ್ಚಳ ತೆಗೆಯೋಣ. ಒಳ್ಳೆ ಹುಳಿ ಬಂದಿದೆ ನೋಡಿ, ಅಂಟ್ಕೊಂಡಿದೆ ಅದು. ನೋಡಿ, ಪಾತ್ರೆ ಫುಲ್ಲಾಗಿದೆ. ಸ್ವಲ್ಪ ಹೊತ್ತಾಗಿದ್ದರೆ ಕೆಳಗೆ ಬಿದ್ದಿರೋದು. ಇಲ್ಲಿ ತೆಗೆದುಕೊಂಡು ಓಕೆ. 8 ಗಂಟೆ ಹೊತ್ತು ನೆನೆದ್ರೆ ಈ ಥರ ಹುಳಿ ಬರುತ್ತೆ. ಅದಕ್ಕೆ ಇದು ತುಂಬ ಹುಳಿ ಆಗುತ್ತೆ ಅಂತ ಬೆಲ್ಲ 1 ಕಪ್ ಹಾಕ್ಕೊಂಡಿದ್ದೀನಿ. ನೀವು ಸಿಹಿ ಜಾಸ್ತಿ ತಿನ್ನೋರಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು, ಇಲ್ಲಾಂದರೆ ಇಷ್ಟು ಸಾಕಾಗತ್ತೆ, ಹೆಚ್ಚು ಇದೇನಾಗಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಹುಳಿ ಬಂದಿರೋದೆಲ್ಲ ತಗ್ಗುತ್ತೆ ಅವಾಗ. ನೋಡಿಕೊಂಡು ದೊಡ್ಡ ಪಾತ್ರೆಯಲ್ಲಿ ಇಟ್ಟಿರಿ, ಯಾಕಂದರೆ ಅದು ಆ ಥರ ಒಗುತ್ತೆ, ಮೇಲೆ ಕೆಳಗೆ ಬೀಳುತ್ತೆ, ಅದು ಮೇಲೆ ಬಂದು. ರಾತ್ರಿ ರುಬ್ಬಿಟ್ಟರೆ ಬೆಳಿಗ್ಗೆ ತಿಂಡಿಗೆ ಮಾಡ್ಕೋಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಸಿಹಿ ಆದ್ರೂ ಉಪ್ಪು ಹಾಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅದನ್ನು ಉಪ್ಪೆಲ್ಲ ಕರಗಿಸ್ಕೋಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಈ ಹದಕ್ಕೆ ಬರುತ್ತೆ, ಹುಳಿ ಬಂದಾಗ ಈ ಹದ ಬರುತ್ತೆ. ಇದು ಹೆಚ್ಚು ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ. 3/4 ಗ್ಲಾಸ್ ಅಷ್ಟೇ ಮಜ್ಜಿಗೆ ಬೇಕಾಗಿದೆ ನನಗೆ, ಅಷ್ಟು ಅಕ್ಕಿಗೆ 3 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ಈಗ ಈ ಗುಳಿ ಪಾತ್ರೆನ ಬಿಸಿ ಮಾಡ್ತಾಯಿದ್ದೀನಿ. ಇದು ನಾನ್ ಸ್ಟಿಕ್ ಪಾತ್ರೆ, ಕಬ್ಬಿಣದಲ್ಲೂ ಮಾಡ್ಕೋಬೋದು, ನಾನ್ ಸ್ಟಿಕ್ಕಲ್ಲಾದರೂ ಮಾಡ್ಕೋಬೋದು, ಯಾವುದ್ರಲ್ಲಾದರೂ ಮಾಡ್ಕೋಬೋದು. ಕಬ್ಬಿಣದಲ್ಲೂ ಚೆನ್ನಾಗೇ ಆಗುತ್ತೆ. ಇದನ್ನು ಪೂರ್ತಿ ಬೇಡ, ಒಂದು 3/4 ಗುಳಿಯಷ್ಟು ಮಾತ್ರ ಹಾಕ್ಕೊಳ್ಳಿ, ಯಾಕಂದರೆ ಅದು ಉಬ್ಬುತ್ತೆ. ಹುಳಿ ಬಂದಿರೋ ಹಿಟ್ಟಲ್ವ, ಉಬ್ಬುತ್ತೆ ಅದರಿಂದ. ಇಲ್ಲಾಂದರೆ ಅದು ಅಷ್ಟು ಇದು ಬರಲ್ಲ, ಫುಲ್ ಆ ಕಡೆ ಎಲ್ಲ ಬರುತ್ತೆ. ಅದಕ್ಕೆ 3/4 ಇದ್ರಷ್ಟು ಮಾತ್ರ ಹಾಕಿದರೆ ಸಾಕು. ನೀವು ಕಬ್ಬಿಣದಲ್ಲಾದರೆ ಎಣ್ಣೆ ಹಚ್ಕೋಬೇಕು, ಇಲ್ಲಾಂದರೆ ಏಳಲ್ಲ. ಎಣ್ಣೆ ಹಚ್ಚಿಬಿಟ್ಟು ಮಾಡ್ಕೋಬೇಕು, ಚೆನ್ನಾಗಿ ಆಗುತ್ತೆ. ಈ ಶೇಪ್ ಇರೋ ಇದರಲ್ಲಿ ಏನಾಗುತ್ತೆ ಅಂದರೆ ಸ್ಟೌವಲ್ಲಿ ಒಂದೇ ರೀತಿ ಬೆಂಕಿ ಬರಲ್ಲ, ಆವಾಗ ಮಿಡ್ಲಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಸ್ವಲ್ಪ ನೋಡ್ಕೋಬೇಕು. ನಾನ್ ಸ್ಟಿಕ್ಕಲ್ಲೇ ಅಷ್ಟೇ ಆಗಲ್ಲ, ಕಬ್ಬಿಣದಲ್ಲೇ ಆಗುತ್ತೆ. ನೋಡಿ, ಇದನ್ನು ಈ ಥರ ನಿಧಾನವಾಗಿ ತೆಗೆದುಬಿಟ್ಟು ತಿರುವಿ ಹಾಕ್ಕೋಬೇಕು. ಸ್ವಲ್ಪ ಹೊತ್ತು ಬಿಟ್ಟಾಗ 2 ಕಡೆನೂ ಆಗಿರುತ್ತಲ್ಲ, ಮುಚ್ಚಿನೇ ಬೇಯಿಸ್ಕೋಬೇಕು. ಮುಚ್ಚಿಲ್ಲ ಅಂದರೆ ಅದು ಚೆನ್ನಾಗಿ ಆಗಲ್ಲ, 2 ಕಡೆ ಬೇಯಲ್ಲ. ಅದನ್ನು ತಿರುಗಿಸಿ ಹಾಕ್ಕೊಳ್ಳಿ. ಇದರಲ್ಲಿನೂ ಮಿಡ್ಲಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಬೆಂಕಿ. ನೋಡಿ, ಇಲ್ಲಾಂದರೆ ಇಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಬಂದಿದೆ. ಈ ಥರ ಎಲ್ಲವನ್ನು ತಿರುವಿ ಹಾಕಿ, ಈ ಥರ ಮೆಲ್ಲಗೆ ನಿಧಾನವಾಗಿ ಮಾಡ್ಕೋಬೇಕು. 2 ಇದನ್ನು ತಗೊಂಡು, ನಾನ್ ಸ್ಟಿಕ್ಕಿಗೆ ಸ್ಟೀಲ್ ಇದನ್ನು ಹಾಕ್ಕೋಬೇಡಿ, ಸ್ಪೂನೆಲ್ಲ ಮರದ್ದೇ ಹಾಕ್ಕೋಬೇಕು ನಾನ್ ಸ್ಟಿಕ್ಕಿಗೆ, ಇಲ್ಲಾಂದರೆ ಅದರ ಕೋಟಿಂಗ್ ಎದ್ದು ಹೋಗುತ್ತೆ. ಸ್ಟೀಲ್ ಉಪಯೋಗಿಸಲೇಬಾರ್ದು.
ನೋಡಿ ಈ ಥರ ಎಲ್ಲ ಮೆಲ್ಲಗೆ ತಿರುವಿ ಹಾಕ್ಕೋಬೇಕು. ಮೆತ್ತಗಿರುತ್ತೆ ಇದು, ತುಂಬ ಮೆತ್ತಗಾಗಿದೆ. ಎಷ್ಟು ಹತ್ತಿ ಥರ ಇದೆ, ಅದು ಹಗೂರ ಇದೆ ನೋಡಿ, ಎಷ್ಟು ಮೆತ್ತಗಿದೆ. ನಿಮ್ಗೆ ನೋಡುವಾಗಲೇ ಗೊತ್ತಾಗ್ಬೋದು ಹಿಂದಲೇ. ಈ ಥರ ತಿರುವು ಹಾಕಿ ಒಂದು 2 ನಿಮಿಷ 3 ನಿಮಿಷ ನೀವು ಈ ಥರ ಬಿಟ್ಕೋಬೇಕು, ಇಲ್ಲಾಂದರೆ ಬೇಯಲ್ಲ. ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಯಾಕಂದರೆ ಮಿಡ್ಲಿಂದ ಜಾಸ್ತಿ ಆಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಟರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೋಡಿ. ಎಲ್ಲ ತೆಗ್ದಿದ್ದೀನಿ ನಾನು, ತೋರಿಸೋದು ಮರ್ತೆ. ನೋಡಿ ಈ ಥರ ತೆಗೆದಾಗ ಈ ಥರ ಆಗುತ್ತೆ. ಒಂದು 2-3 ನಿಮಿಷ ಬಿಟ್ಟು ತೆಗೆದಾಗ ಈ ಥರ ಬರುತ್ತೆ ನೋಡಿ, ತುಂಬ ಚೆನ್ನಾಗಿರುತ್ತೆ, ಮೆತ್ತಗಾಗಿರುತ್ತೆ. ಈಗ ಮತ್ತೊಂದು ಸರಿ ಹೈ ಫ್ಲೇಮ್ ಮಾಡಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಮತ್ತು ಇದಕ್ಕೆ ಗುಳಿಗೆ ಸೇರಿಸ್ಕೊಳ್ಳಿ. ಮುಕ್ಕಾಲು ಗುಳಿಯಷ್ಟು ಮಾತ್ರ ಹಾಕ್ಕೊಳ್ಳಿ, ಫುಲ್ ಹಾಕ್ಕೋಬೇಡಿ. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಇದು ಚಟ್ನಿ ಜೊತೆ ಸಾಂಬಾರು ಜೊತೆ ಎಲ್ಲ ಸೇರಿಸ್ಕೊಂಡು ತಿನ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಆರಾಮಾಗಿ ಮಾಡ್ಕೋಬೋದು. ಬ್ರೇಕ್ಫಾಸ್ಟ್ ತಿಂಡಿ ಇದು ನೋಡಿ. ಈ ಥರ ಮೆತ್ತಗೆ ನೋಡಿ, ಎಷ್ಟು ಮೆತ್ತಗೆ ಬಂದಿದೆ ಗೊತ್ತಾ, ತಲೆದಿಂಬಿನ ಥರ ಹತ್ತಿ ಇದರ ಥರ ಅನಿಸುತ್ತೆ ನೋಡಿ, ಹತ್ತಿ ಥರ ಇದೆ. ಒಳ್ಳೆ ಹಗೂರವಾಗಿ, ಹೆಚ್ಚು ಇದುವೇ ಇಲ್ಲ, ಗಾಳಿನೇ ತುಂಬ್ಕೊಂಡಿರೋದು. ಒಳಗೇನೂ ಅಷ್ಟೇ ಜೇನು ಗೂಡಿನ ಥರ ಕಣ್ಣು ಬಿದ್ದಿದೆ ನೋಡಿ, ತುಂಬ ಚೆನ್ನಾಗಿದೆ. ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಇದು ನಾನು ಕೊತ್ತಂಬರಿ ಜೊತೆ ಸೊಪ್ಪಿನ ಚಟ್ನಿ ಮಾಡಿದ್ದೆ. ಇದರ ರೆಸಿಪಿ ನಾನು ಮೊದಲೇ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿರ್ತೀರ. ಬೇರೆ ದೋಸೆಗಳಿಗೆಲ್ಲ ಮಾಡಿದಾಗ ಮೊನ್ನೆ ಯಾವುದು ರವೆ ಮಸಾಲೆ ದೋಸೆ ದಿನ ಅಲ್ಲ, ಬೇರೆ ಏನೋ ತಿಂಡಿ ಮಾಡಿದ ದಿನ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲಲ್ಲಿ ಇತ್ತೀಚೆಗೆ ಹಾಕಿರೋದು, ನೀವು ನೋಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಅದು ಸಜೆಸ್ಟ್ ಆಗ್ತಾ ಇರುತ್ತೆ. ನಿಮಗೆ ಸಿಗುತ್ತೆ ಈ ಥರ ಬೇರೆ ಬೇರೆ ಅಡುಗೆಗಳು. ಇನ್ನು ಮುಂದೆ ಬಂದಿರೋದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ. ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.